ಸ್ನೇಹಿತರೆ ನಮಸ್ಕಾರ. ಸಿಂಪಲ್ ಆಗಿ ಬರೀ 15 ನಿಮಿಷದಲ್ಲಿ ಸ್ಪೈಸಿ ಎಗ್ದಮ್ ಮಸಾಲ ಮಾಡೋಣ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಅನ್ನ ಇಟ್ಕೊಂಡು ತಿಂದರೆ ಸ್ವರ್ಗ ಕಣ್ರಿ, ಸ್ವರ್ಗ. ನನಗೆ ಗೊತ್ತಿರೋ ಪ್ರಕಾರ ಸ್ವರ್ಗ ಬಂದು ಮೇಲಿಲ್ಲ, ಬರೀ ಊಟದಲ್ಲೇ ಸ್ವರ್ಗ ಇದೆ. ಈ ಅಡುಗೆ ಬಂದು ಬ್ಯಾಚಲರು ಮಾಡ್ಕೋಬೋದು. ಈಗ ಅಡುಗೆ ಶುರು ಮಾಡೋಣ. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಪೇಸ್ಟಾಗಿ ರುಬ್ಕೊಳ್ಳಿ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಬಿಡಿ. ಸೋಂಪು, ಜೀರಿಗೆ, ಏಲಕ್ಕಿ, ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿಕೊಂಡ್ರು, ಈರುಳ್ಳಿ, ಸ್ವಲ್ಪ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ. ಆಹಾರ ಪ್ರಾಡಕ್ಟ್ ಬಂದು ಪ್ರತಿಯೊಂದು ಶಾಪಲ್ಲೂ ಸಿಗುತ್ತೆ. ಮನೆಯಲ್ಲೇ ಮಾಡಿರುವಂಥ ಪುಡಿ ಥರ ಘಮ ಇರುತ್ತೆ, ಅಷ್ಟೇ ಟೇಸ್ಟ್ ಸಖತ್ತಾಗಿರುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಆಹಾರ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಅಷ್ಟನ್ನು ಕ್ಲೀನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಮೊಸರು ಹಾಕಿ ಮತ್ತೆ ಒಂದು ಸಲ ಫ್ರೈ ಮಾಡಿ. ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ರುಬ್ಬಿರುವಂಥ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಪ್ರತಿಯೊಂದು ಮಸಾಲ ಪುಡಿ ಆಹಾರದಲ್ಲಿ ಸಿಗುತ್ತೆ. ಅದೇ ಥರ ಚಟ್ನಿ ಪುಡಿ 7 ಥರ ಸಿಗುತ್ತೆ. ಸ್ವಲ್ಪ ನೀರು ಹಾಕಿ ಕಸ್ತೂರಿ ಮೇಥಿ ಹಾಕಿ ಸ್ವಲ್ಪ ಕುದಿ ಬಂದ ತಕ್ಷಣ ಎಷ್ಟು ಬೇಕಷ್ಟು ಮೊಟ್ಟೆ ಹಾಕಿದ್ಮೇಲೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ದಮ್ ಕಟ್ಟಿ. ಆಹಾರ ಪ್ರಾಡಕ್ಟ್ ಬಂದು ಪ್ರತಿಯೊಂದು ಶಾಪಲ್ಲಿ ಸಿಗುತ್ತೆ. ಖಂಡಿತವಾಗಿ ಮನೆಗೆ ತರಿಸ್ಕೊಳ್ಳಿ, ಸಖತ್ತಾಗಿದೆ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ರೆಡಿ, ಸೂಪರ್ ಆಗಿರುತ್ತೆ. ಮಜಾ ಮಾಡಿ ಸ್ನೇಹಿತರೆ.